ನಾನಾದರಿಂದಲೇ ಒಂದು ಕೊಡಕ ನೋಡ್ರಿ, ಗುರುವಿನಿಂದಲೇ ನಾವು ನಮ್ಮ ಮನಸ್ಸಿನ ಹೊಳೆಯನ್ನು ತೆಗೆದಾಕೋಕ್ಕಾಗದು. ನಮ್ಮಿಂದ ನಾವೇನು ಮೇಲಿಂದ ಸುಮ್ಮನೆ ನಮ್ಮ ಮೈ ಮುಖ ಎಲ್ಲ ತೊಳ್ಕೊಂಡು ನಾವು ಏನು ಮೇಕಪ್ ಹಚ್ಚಿದ್ರೂ ಏನೂ ಉಪಯೋಗ ಇಲ್ಲ. ನಮ್ಮ ಒಳಗಿನ ಮನಸ್ಸು ಚೆನ್ನಾಗಿತ್ತು ಅಂದ್ರೆ ಹೊರಗೆ ಮಾಮೂಲಿ ಬಂದೇ ಬರುತ್ತೆ ಆ ಕಳೆ. ಹಂಗಾಗಿ ನಮ್ಮ ಮನಸ್ಸನ್ನ ನಾವು ಚೆನ್ನಾಗಿ ಇಟ್ಕೊಂಡು ನಾವು ಹೆಂಗೆ ಇಟ್ಕೋಬೇಕು ಅನ್ನೋದು ಉದಾಹರಣೆ ಬಗ್ಗೆ ಮಾತಾಜಿ ಭಾಳ ಚೆನ್ನಾಗಿ ಹೇಳಿದರು. ಥರ ತುಂಬ ಸಂತೋಷ ಆಯಿತು. ನಿಮ್ಮೆಲ್ಲರಿಗೂ ಭಾಳ ಚೆನ್ನಾಗಿ ವಿವರಣೆಯಿಂದ ಅವರು ಹೇಳಿ ಮನಸ್ಸು ಒಂಥರ ನೆಮ್ಮದಿ ತುಂಬಿಸಿದ್ರು. ಸಂತೋಷ ಆಯಿತು. ಇವತ್ತು ನಿಮ್ಮೆಲ್ಲರಿಗೂ ನಾನು ಬಂದು ನಮ್ಮ ಸಹಕಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಧನ್ಯವಾದಗಳೊಂದಿಗೆ ನಮಸ್ಕಾರಗಳು. ಪೂಜ್ಯ ಮಾತಾಜಿಯವರು ಇವತ್ತು ಮೌನರಥ ಆದ್ರೂ ನಾನು ಮಾತಾಜಿ ಹಿಂಗೆ ಇದನ್ನ ಸತ್ಸಂಗ ಇಟ್ಕೋಬೇಕು ಅಂದ್ಕೊಂಡಿದ್ದೀವಿ ಮಾತಾಜಿ ಅಂತ. ಆಯ್ತಮ್ಮ ಅಂತಂದು ಒಂದೇ ಮಾತಲ್ಲೇ ಒಪ್ಪಿದ್ರು. ಇಲ್ಲ ಇನ್ನೊಂದು ದಿನ ಇಟ್ಕೊಂಡ್ರೆ ನಾನು ಮಾತಾಡಲ್ಲ ಅಂತ ಹೇಳೇ ಇಲ್ಲ. ಅದಕ್ಕೆ ಭಾರಿ ಖುಷಿ ಅನ್ನಿಸ್ಬಿಡ್ತು. ಏನಂದರೆ ಗುರುಗಳು ಅಂದರೆ ಇರ್ಬೇಕಲ್ಲ ಅಂತ ಅನ್ನಿಸ್ಬಿಡ್ತು. ಕೆಲವರಾದರೆ ಇಲ್ಲ ಬರೋದಿಲ್ಲ, ನಮ್ಗೆ ಅವಕಾಶ, ನಮಗೆ ಸಮಯ ಇಲ್ಲ ಅಂತ ಏನೇನೋ ಹೇಳ್ತಿರ್ತಾರೆ. ಆದ್ರೆ ನಮ್ಮ ಮಾತಾಜಿ ಹಂಗೆ ಹೇಳಲೇ ಇಲ್ಲ. ನನಗೆ ಅದಕ್ಕೆ ಭಾರಿ ಸಂತೋಷ ಆಗ್ಬಿಡ್ತು. ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ.